ಸಚಿವರ ರಾಜೀನಾಮೆ ಆಯಿತು. ಮುಂದೆ ಜನಶಕ್ತಿ ವರ್ಸಸ್ ಅಧಿಕಾರ ಹೋರಾಟದ ಹಾದಿಯಲ್ಲಿ ಭಾರತ, ಮೋದಿ ಸರ್ಕಾರಕ್ಕೆ ಕಟ್ಟಕ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ರೇಖಾ ಹಾಸನ. ಇತ್ತೀಚಿನ ದಿನಗಳಲ್ಲಿ ದೇಶದ ನಾನಾ ಭಾಗಗಳಲ್ಲಿ ಜನಸಾಮಾನ್ಯರು, ವಿದ್ಯಾರ್ಥಿಗಳು ಮತ್ತು ರೈತರ ಸಾಲು ಸಾಲು ಹೋರಾಟಗಳು ಭುಗಿಲೆದ್ದಿವೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಶಿಕ್ಷಣ ಕ್ಷೇತ್ರದ ಭ್ರಷ್ಟಾಚಾರದ ವಿರುದ್ಧ ಜೆನ್ಜಿ ನಡೆಸಿದ ಐತಿಹಾಸಿಕ ಪ್ರತಿಭಟನೆಗೆ ಕೊನೆಗೂ ಕೇಂದ್ರ ಸರ್ಕಾರ ತಲೆಬಾಗಿ ಸಾರ್ವಜನಿಕ ಒತ್ತಡಕ್ಕೆ ಮಣಿದು ಕಳೆದ 12 ವರ್ಷಗಳಲ್ಲೇ ನಡೆಯದ ರಾಜೀನಾಮೆ ನೀಡಿದ ಮೊದಲ ಕ್ಯಾಬಿನೆಟ್ ಸಚಿವ ಎಂಬಂತೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕಾಯಿತು. ಆದರೆ ಈ ಬೃಹತ್ ಜಯವನ್ನು ಮಾಧ್ಯಮಗಳು ದೊಡ್ಡದಾಗಿ ತೋರಿಸಿದ್ರು, ದೇಶದ ಮೂಲೆ ಮೂಲೆಗಳಲ್ಲಿ ಮುಖ್ಯವಾಹಿನಿ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಕಣ್ಣು ಮುಚ್ಚಿಕೊಂಡಿರುವ ಅಸಂಖ್ಯಾತ ಹೋರಾಟಗಳು ರಹಸ್ಯವಾಗಿ ಕಾವು ಪಡೆದುಕೊಳ್ಳುತ್ತಲೇ ಇವೆ. ಜಾರ್ಖಂಡ್ನ ರಾಂಚಿಯಲ್ಲಿರುವ ಜೈಪಾಲ್ ಸಿಂಗ್ ಮುಂಡಾ ಕ್ರೀಡಾಂಗಣದಲ್ಲಿ ಜುಲೈ 29ರಿಂದ ಜೆಪಿಎಸ್ಸಿ ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳಲ್ಲಿ ನಡೆದ ಬೃಹತ್ ಅಕ್ರಮ ಹಾಗೂ ಪೇಪರ್ ಲೀಕ್ ಹಗರಣವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಆರಂಭವಾಯಿತು. ವರ್ಗವಾರು ಕಟ್ ಆಫ್ ಪ್ರಕಟಿಸದಿರುವುದು, ಮೆರಿಟ್ ಲಿಸ್ಟ್ನಲ್ಲಿ ಸದಸ್ಯರ ಸಹಿ ಇಲ್ಲದಿರುವುದು ಮತ್ತು ಕೇವಲ 48 ಪ್ರಶ್ನೆಗಳಿಗೆ ಉತ್ತರಿಸಿದ ಅಭ್ಯರ್ಥಿಯೂ ಆಯ್ಕೆಯಾಗಿದ್ದ OMR ಶೀಟ್ ವೈರಲ್ ಆಗಿದ್ದು ಈ ಆಕ್ರೋಶಕ್ಕೆ ಕಾರಣವಾಗಿತ್ತು. ದೆಹಲಿ ಪ್ರತಿಭಟನೆಯ ಯಶಸ್ಸಿನಿಂದ ಪ್ರೇರಿತರಾದ ಯುವಕರು ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ಕೊನೆಗೂ ಆಗಸ್ಟ್ 4ರಂದು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಮೌನ ಮುರಿದು ತನಿಖೆಗೆ ಆದೇಶಿಸಿದರು. ಇದರ ಪರಿಣಾಮವಾಗಿ CID ತನಿಖೆ ನಡೆದು 25 ಲಕ್ಷ ರೂಪಾಯಿಗೆ ಸೀಟು ಮಾರಾಟ ಮಾಡುತ್ತಿದ್ದ ಹಗರಣಕ್ಕೆ ಸಂಬಂಧಿಸಿದಂತೆ ಜೆಪಿಎಸ್ಸಿ ಉಪಪರೀಕ್ಷಾ ನಿಯಂತ್ರಕಿ ಶ್ವೇತಾ ಗುಪ್ತಾ ಬಂಧನಕ್ಕೊಳಗಾದರು ಮತ್ತು ಜೆಪಿಎಸ್ಸಿ ಅಧ್ಯಕ್ಷರು ರಾಜೀನಾಮೆ ನೀಡಬೇಕಾಯಿತು. ಆದಾಗ್ಯೂ ವಿದ್ಯಾರ್ಥಿಗಳು ಈಗ ಜಂಟಿ ಪರೀಕ್ಷೆಗಳ ರದ್ದು, 100% ಪಾರದರ್ಶಕತೆ ಮತ್ತು CBI ತನಿಖೆಗೆ ಪಟ್ಟು ಹಿಡಿದಿದ್ದಾರೆ. ಆರಂಭದಲ್ಲಿ ಈ ವಿಚಾರದಲ್ಲಿ ಮೌನ ವಹಿಸಿದ್ದ ಕಾಂಗ್ರೆಸ್ ಪಕ್ಷ ಈಗ ನಿಲುವು ಬದಲಾಯಿಸಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ಬೆಂಬಲ ಘೋಷಿಸಿದೆ. ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸುವುದು ತಮ್ಮ ಪ್ರಮುಖ ಆದ್ಯತೆ ಎಂದು ಪ್ರತಿಪಾದಿಸಿರುವ ಜಾರ್ಖಂಡ್ ಕಾಂಗ್ರೆಸ್ ಉಸ್ತುವಾರಿ ಕೆ ರಾಜು ಈ ಸಂಬಂಧ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನು ಭೇಟಿ ಮಾಡಿ ಪತ್ರ ಸಲ್ಲಿಸಿದ್ದಾರೆ. ಆಡಳಿತಾರೂಢ JMM ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಈಗಾಗಲೇ ಕೊಂಚ ಬಿಗಡಾಯಿಸುತ್ತಿದ್ದ ನಂಟು ಕಾಂಗ್ರೆಸ್ನ ಈ ಹೊಸ ನಡೆ ಹಾಗೂ ವಿದ್ಯಾರ್ಥಿಗಳ ಪರ ಬೆಂಬಲದಿಂದಾಗಿ ಇನ್ನಷ್ಟು ಬಿರುಕು ಕಾಣುತ್ತಿದೆಯೇ ಎಂಬ ಕುತೂಹಲ ಸೃಷ್ಟಿಯಾಗಿದೆ. ಅತ್ತ ಮಧ್ಯಪ್ರದೇಶದ ಛತರ್ಪುರ್ ಜಿಲ್ಲೆಯ ಬರಾನಾ ನದಿಯ ದಂಡೆಯಲ್ಲಿರುವ ಕೊಪ್ಪಿ ಗ್ರಾಮದಲ್ಲಿ ದೇಶದ ಮೊದಲ ನದಿ ಜೋಡಣೆ ಯೋಜನೆಯಾದ ಕೆನ್ ಬೆಟ್ವಾ ಲಿಂಕ್ ಯೋಜನೆಯ ವಿರುದ್ಧ ಜುಲೈ ತಿಂಗಳಲ್ಲಿ ಬುಡಕಟ್ಟು ಜನರು, ರೈತರು ಮತ್ತು ಮಹಿಳೆಯರು ಬೃಹತ್ ಹೋರಾಟ ನಡೆಸಿದರು. ಯೋಜನೆಗಾಗಿ ನಡೆಯುತ್ತಿರುವ 400 ಕೋಟಿ ರೂಪಾಯಿ ಹಗರಣದ ತನಿಖೆ ಹಾಗೂ ಸ್ಥಳಾಂತರಗೊಳ್ಳುವ ಕುಟುಂಬಗಳಿಗೆ ಸರಿಯಾದ ಪುನರ್ವಸತಿ ಕಲ್ಪಿಸಲು ಆಗ್ರಹಿಸಿ ಅಮಿತ್ ಭಟ್ನಾಗರ್ ನೇತೃತ್ವದಲ್ಲಿ 17 ದಿನಗಳ ಕಾಲ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ನೀರಿನಲ್ಲಿ ನಿಲ್ಲುವುದು, ಚಿತಾ ಸತ್ಯಾಗ್ರಹ ಮತ್ತು ಕುತ್ತಿಗೆಗೆ ಕುಣಿಕೆ ಬಿಗಿದುಕೊಂಡು ಸತ್ಯಾಗ್ರಹಗಳನ್ನು ಮಾಡಿದರು. ಆದರೆ ಜುಲೈ 25ರಂದು ಬೆಳಗಿನ ಜಾವ 5 ಗಂಟೆಗೆ ಪೊಲೀಸರು ಬಂದು ನದಿ ನೀರು ಏರುತ್ತಿದೆ ಎಂಬ ನೆಪ ಹೇಳಿ ಭಟ್ನಾಗರ್ ಸೇರಿದಂತೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಪ್ರತಿಭಟನಾಕಾರರನ್ನು ಬಲವಂತವಾಗಿ ಎಳೆದಾಡಿ ಅಕ್ರಮವಾಗಿ ವಶಕ್ಕೆ ಪಡೆದು ಪ್ರತಿಭಟನೆಯನ್ನು ಹತೋಟಿಗೆ ತಂದರು. ಮತ್ತೊಂದೆಡೆ ದಶಕಗಳ ಹಳೆಯ ಕಾವೇರಿ ನೀರು ಹಂಚಿಕೆ ವಿವಾದ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಮತ್ತೆ ಕಾವು ಪಡೆದುಕೊಂಡಿತು. ಜುಲೈ 28ರಂದು ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಕರ್ನಾಟಕದ KRS ಅಣೆಕಟ್ಟಿನಿಂದ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸುವಂತೆ ಆದೇಶಿಸಿತು. ಇದನ್ನು ವಿರೋಧಿಸಿ ಮಂಡ್ಯದ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಹೆದ್ದಾರಿ ತಡೆ ನಡೆಸಿದರು. ಜುಲೈ 31ರಂದು ಕಾಂಗ್ರೆಸ್ ಅಣೆಕಟ್ಟಿನ ಬಳಿ ಬಿಜೆಪಿ ಮತ್ತು ರೈತ ಸಂಘಟನೆಗಳು ಜಂಟಿಯಾಗಿ ಬೃಹತ್ ಪ್ರತಿಭಟನೆ ನಡೆಸಿದವು. DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗ ಬಿಜೆಪಿ ರೈತರ ಪರ ಹೋರಾಟಕ್ಕಿಳಿಯಿತು. ಪಂಜಾಬ್ನ ರೈತರನ್ನ ವಿದೇಶಿ ನಿಧಿ ಪಡೆಯುವವರು ಅಥವಾ ದೇಶದ್ರೋಹಿಗಳು ಎಂದು ಕರೆಯುವ ವ್ಯವಸ್ಥೆ ಕರ್ನಾಟಕದಲ್ಲಿ ತಮ್ಮ ರಾಜಕೀಯ ಲಾಭಕ್ಕೆ ತಕ್ಕಂತೆ ರೈತರ ಪರವಾಗಿ ನಿಲ್ಲುವ ಮೂಲಕ ತಮ್ಮ ಹೈಪೋಕ್ರಸಿಯನ್ನು ಪ್ರದರ್ಶಿಸಿತು. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಜುಲೈನಲ್ಲಿ 2 ವಿಭಿನ್ನ ಹಾಗೂ ಮಹತ್ವದ ಚಳುವಳಿಗಳು ನಡೆದವು. ಮೊದಲನೆಯದಾಗಿ 750 ಕೋಟಿ ರೂಪಾಯಿ ವೆಚ್ಚದ ಜೋಲಿ ಗ್ರಾಂಟ್ ರಿಷಿಕೇಶ್ ಹೆದ್ದಾರಿ ಅಗಲೀಕರಣಕ್ಕಾಗಿ
100 ವರ್ಷ ಹಳೆಯ ಸಾಲ್ ಮರಗಳನ್ನು ಸೇರಿದಂತೆ 4,000 ಮರಗಳನ್ನು ಕಡಿಯಲು ಮುಂದಾದಾಗ ವಿದ್ಯಾರ್ಥಿಗಳು ಮತ್ತು ಪರಿಸರವಾದಿಗಳು ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಸಾಂಪ್ರದಾಯಿಕ ಚಿಪ್ಕೋ ಚಳವಳಿಯನ್ನು ಮರುಜೀವಗೊಳಿಸಿದರು. ಸಾರ್ವಜನಿಕರ ತೀವ್ರ ಪ್ರತಿಭಟನೆಗೆ ಮಣಿದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಕೊನೆಗೂ ಮರ ಕಡಿಯುವುದನ್ನು ತಡೆಹಿಡಿದು ಚರ್ಚೆಗೆ ಕರೆ ನೀಡಿದರು. ಎರಡನೆಯದಾಗಿ ನರ್ಸಿಂಗ್ ಏಕ್ತಾ ಮಂಚ್ ಬ್ಯಾನರ್ ಅಡಿಯಲ್ಲಿ ಸಾವಿರಾರು ನಿರುದ್ಯೋಗಿ ನರ್ಸಿಂಗ್ ಪದವೀಧರರು ಪರೀಕ್ಷೆ ಆಧಾರಿತ ನೇಮಕಾತಿಯ ಬದಲಿಗೆ ಸೀನಿಯಾರಿಟಿ ಬೇಸ್ಡ್ ಮೇಲೆ ನೇಮಕಾತಿಗಾಗಿ 150ಕ್ಕೂ ಹೆಚ್ಚು ದಿನಗಳಿಂದ ಧರಣಿ ನಡೆಸಿದರು. ಹೋರಾಟ ತೀವ್ರಗೊಂಡು ಪ್ರತಿಭಟನಾಕಾರರು ನೀರು ಸರಬರಾಜು ಟ್ಯಾಂಕ್ ಹತ್ತಿದ್ರು. ಆರೋಗ್ಯ ಸಚಿವರೊಂದಿಗೆ ಮಾತುಕತೆ ವಿಫಲವಾದಾಗ 4 ಅಭ್ಯರ್ಥಿಗಳು ಫಿನೈಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದರು. ಇಷ್ಟೇ ಅಲ್ಲದೆ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದ ರೈತರು ದೇಶ್ ಬಚಾವೋ ಮೋರ್ಚಾ ಅಡಿಯಲ್ಲಿ ಭಾರತ ಹಾಗೂ ಅಮೆರಿಕ ನಡುವೆ ನಡೆಯುತ್ತಿರುವ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿ ಜುಲೈ 21ರಂದು ದೆಹಲಿ ಚಲೋ ಮಾರ್ಚ್ ಆರಂಭಿಸಿದರು. ಅಮೆರಿಕದ ಸಬ್ಸಿಡಿ ಭರಿತ ಉತ್ಪನ್ನಗಳು ಭಾರತೀಯ ಮಾರುಕಟ್ಟೆಗೆ ಬಂದರೆ ಸಣ್ಣ ರೈತರು ನಾಶವಾಗುತ್ತಾರೆ ಎಂಬುದು ಅವರ ಭೀತಿಯಾಗಿತ್ತು. ಇದೇ ವಿಚಾರವಾಗಿ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಟಾಲ್ಕ್ ಟೋರಾಟ್ ಕ್ರೀಡಾಂಗಣದಲ್ಲಿ ಸಭೆ ಸೇರಿ ಆಗಸ್ಟ್ 10ರಂದು 4 ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಲು ಮತ್ತು ಎಂಎಸ್ಪಿಗೆ ಕಾನೂನು ಖಾತರಿ ನೀಡಲು ಆಗ್ರಹಿಸಿ ರೈಲ್ ರೋಕೋ ಚಳವಳಿ ಹಾಗೂ ಜೈಲ್ ಭರೋ ದೇಶವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಿವೆ. ಅತ್ತ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಬಳಿ ಅಸ್ಸಾಂನ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಪಂಚತಾರಾ ಹೋಟೆಲ್ ಮತ್ತು ಸಾಂಸ್ಕೃತಿಕ ಸಂಗ್ರಹಾಲಯ ನಿರ್ಮಿಸಲು ಮುಂದಾದಾಗ ಪರಿಸರ ಹಾಗೂ ಆದಿವಾಸಿಗಳ ಜಮೀನಿನ ಹಕ್ಕಿಗಾಗಿ ಹೋರಾಡಿದ ಪ್ರಣಬ್ ಡೋಲೆ ಎಂಬ ಸ್ಥಳೀಯ ನಾಯಕನನ್ನು ಪೊಲೀಸರು ಬಂಧಿಸಿದರು. ಜುಲೈ 30ರಂದು ಗೋಲಾಘಾಟ್ ಸೆಷನ್ಸ್ ಕೋರ್ಟ್ ಆತನಿಗೆ ಜಾಮೀನು ನೀಡಿದ ತಕ್ಷಣವೇ ಅಸ್ಸಾಂ ಸರ್ಕಾರ ಆತನ ವಿರುದ್ಧ ಯಾವುದೇ ವಿಚಾರಣೆ ಇಲ್ಲದೆ 12 ತಿಂಗಳು ಬಂಧನದಲ್ಲಿಡಬಹುದಾದ ಕಠಿಣ ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನು ಹೇರಿತು. ಲಡಾಖ್ಗಾಗಿ ಧ್ವನಿ ಎತ್ತಿದ ಸೋನಂ ವಾಂಗ್ಚುಕ್ ಅವರಿಂದ ಹಿಡಿದು ಅಸ್ಸಾಂನ ಪ್ರಣಬ್ ಡೋಲೆವರೆಗೆ ಜನರ ಹಕ್ಕಿಗಾಗಿ ಹೋರಾಡುವ ಪ್ರತಿಯೊಬ್ಬರ ಮೇಲೂ ಭದ್ರತಾ ಕಾಯ್ದೆಗಳನ್ನು ಹೇರಿ ಅವರನ್ನು ತುಳಿಯಲು ಯತ್ನಿಸಲಾಗ್ತಿದೆ. ಇದರ ಜೊತೆಗೆ ಮಧ್ಯಪ್ರದೇಶದಲ್ಲಿ ಈ ವರ್ಷ ಹೆಸರುಕಾಳಿನ ಇಳುವರಿ ಚೆನ್ನಾಗಾಗಿದ್ರೂ ಕೇಂದ್ರ ಸರ್ಕಾರದ 25% ಖರೀದಿ ಮಿತಿಯಿಂದಾಗಿ ರೈತರು 75% ಬೆಳೆಯನ್ನು ಮಾರುಕಟ್ಟೆಯಲ್ಲಿ ತೀವ್ರ ನಷ್ಟಕ್ಕೆ ಮಾರಬೇಕಾಯಿತು. ಇದನ್ನು ವಿರೋಧಿಸಿ 19 ರೈತ ಸಂಘಟನೆಗಳು ಭೋಪಾಲ್ನ ಸಾವರ್ಕರ್ ಸೇತುವೆ ಬಳಿ ಬೃಹತ್ ಪ್ರತಿಭಟನೆ ನಡೆಸಿ ಸಿಎಂ ಮೋಹನ್ ಯಾದವ್ ನಿವಾಸಕ್ಕೆ ಮುತ್ತಿಗೆ ಹಾಕಿದಾಗ ಸರ್ಕಾರ ಖರೀದಿ ಮಿತಿಯನ್ನು ಹೆಚ್ಚಿಸಬೇಕಾಯಿತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಆಗಸ್ಟ್ 3ರಂದು ವಿದೇಶಿ ವೈದ್ಯಕೀಯ ಪದವೀಧರರು ಪರೀಕ್ಷಾ ಅಕ್ರಮ ಮತ್ತು ಕಟ್ ಆಫ್ ಇಳಿಕೆಗೆ ಆಗ್ರಹಿಸಿ ಧರಣಿ ನಡೆಸಿದರೆ ಆಗಸ್ಟ್ 9ರಂದು ಸೇವ್ ಮಣಿಪುರ ಬ್ಯಾನರ್ ಅಡಿಯಲ್ಲಿ ಮತ್ತೊಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಇತ್ತ ನಾಗಪುರದಲ್ಲಿ ನಿತಿನ್ ಗಡ್ಕರಿ ಅವರ ನಿವಾಸದ ಹೊರಗೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು E20 ಎಥನಾಲ್ ಮಿಶ್ರಿತ ಇಂಧನದಿಂದ ವಾಹನಗಳ ಮೈಲೇಜ್ ಕಡಿಮೆಯಾಗುತ್ತಿರುವುದು ಮತ್ತು ಎಥನಾಲ್ ಹಗರಣವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ವರ್ಷಗಳಿಂದ ಜುಲೈ ತಿಂಗಳಿಂದೀಚೆಗೆ ರೂಪುಗೊಂಡ ಈ ಎಲ್ಲ ವಿದ್ಯಮಾನಗಳು ದೇಶದಲ್ಲಿ ನಾಗರಿಕರ ತಾಳ್ಮೆಯ ಗಡಿ ಮೀರುತ್ತಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿವೆ. ರಾಜಕಾರಣಿಗಳು ತಮ್ಮ ಅಧಿಕಾರ ಹಾಗೂ ವಾಟ್ಸಪ್ ಪ್ರಚಾರದಲ್ಲಿದ್ದರೆ ದೇಶದ ಶ್ರಮಿಕರು, ವಿದ್ಯಾರ್ಥಿಗಳು ಮತ್ತು ರೈತರು ಅಧಿಕಾರಿಗಳ ಅಹಂಕಾರವನ್ನು ಮುರಿಯಲು ರಸ್ತೆಗಿಳಿಯುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳು ದೇವರಲ್ಲ, ಬದಲಿಗೆ 5 ವರ್ಷಗಳ ಕಾಲ ದೇಶ ನಡೆಸಲು ಸಾರ್ವಜನಿಕರು ನೇಮಿಸಿಕೊಂಡ ಸೇವಕರು. ಅವರ ಕರ್ತವ್ಯ ಲೋಪವಾದಾಗ ಜನಶಕ್ತಿ ಜಾಗೃತಗೊಂಡು ರಸ್ತೆಗಿಳಿಯುತ್ತದೆ ಎಂಬುದಕ್ಕೆ ದೇಶಾದ್ಯಂತ ಹೊರಹೊಮ್ಮುತ್ತಿರುವ ಈ ಜಂತರ್ ಮಂತರ್ ಮಾದರಿಯ ಹೋರಾಟಗಳೇ ಜೀವಂತ ಸಾಕ್ಷಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.